ಅಲೆಮಾರಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡ್ತಕ್ಕಂಥ ಒಂದು ಜನಾಂಗವನ್ನು ನಾವು ಅಲೆಮಾರಿಗಳು ಅಂತ ಕರಿತೀವಿ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತಹ ಈ ಜನಾಂಗ ಅಲ್ಲಿನ ಬಯಲು ಪ್ರದೇಶದಲ್ಲಿ ಗುಡಾರಗಳನ್ನು ನಿರ್ಮಿಸಿಕೊಂಡು ಜೀವನ ಮಾಡ್ತಾರೆ. ಇಂದಿಗೂ ಈ ಜನಾಂಗ ಅಡುಗೆ ಮಾಡಲು ಸೌದೆಗಳನ್ನೇ ಅವಲಂಬಿಸಿದೆ. ಈ ಅಲೆಮಾರಿಗಳಲ್ಲಿ 3 ವಿಧಗಳಿವೆ: ಬೇಟೆಗಾರರು, ಪಶುಪಾಲಕರು, ಪೆರಿಪಾಟಿಕ್ಸ್. ನಾವೀಗ ನೋಡುತ್ತಿರುವ ಅಲೆಮಾರಿಗಳು ಪಶುಪಾಲಕರು. ಪಶುಗಳ ಜೊತೆಗೆ ತಮ್ಮ ಜೀವನವನ್ನು ಈ ಅಲೆಮಾರಿಗಳು ಸಾಗಿಸುತ್ತಾರೆ. ಇಲ್ಲೊಬ್ಬ ಮಹಿಳೆ ತನ್ನ ಜೀವನದ ನೋವಿನ ಕಥೆಯನ್ನ ವಿವರಿಸಿದ್ದು, ನಮಗೆ ಜೀವ ಬೇಡ್ಕೊಂತ ತಿನ್ಬೇಕು, ಇಲ್ಲ ಅಂತ ಹಂಗೆ ಇರ್ಬೇಕು. ಮಲ್ಲಿ ಬಂದ ಏನು ಬಂದ ಹಂಗೆ ಇರ್ಬೇಕು. ಇಲ್ಲಿ ಬೇಡ ಅಂತ ಒಂದ್ ದಿವಸ ಹೋಗ್ಬೇಕು, ಅಲ್ಲಿ ಬೇಡ ಅಂತ ಒಂದ್ ದಿವಸ ಹಂಗ ತಿರ್ಗಾಡ್ಬೇಕನ್ನ. ನಮ್ ಜನ್ಮ ಇಲ್ಲಿ 5 ಜನ ಇದ್ರು. ಅವರು ನಮ್ ಜನ 3 ಮಂದಿ ಇದ್ದಿ. ನಾ 6 ಜನ ಆ ಕಡೆ ತಿರ್ಗಾಡಕ್ ಹೋಗ್ಯಾರು. ದಿನ ಹೋಗ್ಬೇಕು, ಇದ್ದೇ ತಿಂತೀವಿ. ಎಲ್ಲ ಅಂತ ಸುಮ್ನೆ ಹಂಗೆ ಹೊಟ್ಟೆ ಕಾಯಿ ಆಯ್ತೈತಿ. ಹಂಗೆ ಇರ್ಬೇಕು. ಏನ್ ಮಾಡ್ಬೇಕನ್ನ? ಎಲ್ಲನ್ ರೂಮ್ ತಗೊಂತ ಬಾಡಿಗೆ ಇಟ್ಟು ಕೊಡ್ಬೇಕನ್ನ. ನಮ್ಗೆ ಎಲ್ಲಿ ದುಡ್ತೈತೆ? 100-200 ಸಿಗ್ತೈತೆ. ಹುಲ್ಲಿಲ್ಲ, ಮಕ್ಕಳಗೂ ತಲಗು ಕೊಬ್ಬರೇನು, ಸಬ್ಬನು, ಬ್ಯಾಲೇನು, ಅಕ್ಕಿ ಎಲ್ಲ ತರ್ಬೇಕಲ್ಲ. ಮೆಣಸಿನಕಾಯಿ, ಟೊಮೊಟೊ ಎಲ್ಲ. ದಿನನಿತ್ಯದ ಊಟ ವಸತಿ ಎಲ್ಲವೂ ಇವರಿಗೆ ಕಷ್ಟಕರ. ಈ ಅಲೆಮಾರಿಗಳು ತಮಗಿಂತ ಹೆಚ್ಚಾಗಿ ಪಶುಗಳನ್ನು ಪ್ರೀತಿಸುತ್ತಾರೆ. ಅವುಗಳ ಪಾಲನೆ ಲಾಲನೆ ತುಂಬ ಮುತುವರ್ಜಿಯಿಂದ ಮಾಡುತ್ತಾರೆ. ಇವರ ವಾಸಕ್ಕಾಗಿ ಗುಡಾರಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ. ಹಿಂಗ್ ಬರ್ತೈತೆ, ಏನನ್ ರೋಗ ಬಂದೈತೆ, ರೊಕ್ಕ ಸಿಕ್ಕಂಗಿಲ್ಲ ಅನ್ನ. ಯಾರು ಮಾಡ್ತಾರು? ಹಿಂಗ ತಿರ್ಗಾಡಿದೆ. ಯಾವಾಗ ಮನೆಗೆ ಹೋಗುತ್ತೆ ಬೇಡ್ಕೊಂತೆ ಎಲ್ಲರೂ ತಿಂತೀವಿ. ಇಲ್ಲ ಅಂತ ಉಪವಾಸ ಇರ್ಬೇಕು. ನನ್ಕ 4 ಮಂದಿ ಹೆಣ್ಣು ಮಕ್ಕಳು, 2 ಗಂಡ್ಲು. ನಮ್ಮ ತಂಗಿಯರ್ಗೆ 5 ಮಕ್ಕಳು, 2 ಗಂಡ ಎಂತಿ. ನಮ್ಮ ಮನೆಗೆ ನಮ್ಮ ತಾಯಿ ನಮ್ಮ ತಂಗಿ ಮದುವೆ ಆಗಿಲ್ಲ. ಹಂಗೆ ನಮ್ಮ ತಮ್ಮವ್ರಿಗೆ 7 ಮಂದಿ, 3 ಮಂದಿ ಗಂಡು ಮಕ್ಕಳು, 4 ಮಂದಿ 2 ಹೆಣ್ಣು ಮಕ್ಕಳು. ಹಬ್ಬ ಊರಾಗ ಇದ್ದೆ ಮಾಡ್ತೀವಿ. ಇಲ್ಲ ಅಂತ ಆಡ ಬೇಡ್ಕೊಂಡ್ ತಿನ್ನೋದೇ ಹೊಟ್ಟೆ ತುಂಬೋದು. ಅವ್ರು ಬೇಡ ಅಂತ ಎಲ್ಲ ತಗೊಂಡು ಹಿಂಗ ಬೇಸಾಕೋದು, ಜೋಬಿಡಿ ಎಲ್ಲ ಪಟ್ಟ ತಗೊಂಡೋದು, ಎಲ್ಲನ್ನ ಹೋಗೋದು, ಅಲ್ಲಿ ಹಾಕೊಂತೀವಿ. ಅವ್ರು ಬೇಡ ಅಂತ ಒಂದ್ ದಿವಸ ಅಲ್ಲಿ ಹಂಗ ಹೋಗ್ತೀವನ್ನ. ನೀರಿಲ್ಲ ಕುಡಿಯಾಕು, ಹಸುಲ್ಕು, ದನಲಕು, ಮಕ್ಕಳಕು ನಮ್ಗೆ ಬೇಕಿಲ್ಲ ಅನ್ನ. ನೀರು ಕುಡಿಯಾಕು, ಜಲಕ ಮಾಡ್ಯಾಕು, ಬಾಯಿ ಹೋಗುತ್ತೆ, ಕಾಲು ತೊಳ್ಕೋಕು ಬೇಕಲ್ಲ. ಇವರ ವಾಸಸ್ಥಳದ ಒಂದು ವಿಹಂಗ ನೋಟವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಇಂದಿನ ಆಧುನಿಕ ಜೀವನ ಶೈಲಿಗೆ ತದ್ವಿರುದ್ಧವಾಗಿ ಇವರ ವಾಸದ ಮನೆ ಇದೆ. ಟಾರ್ಪಲ್ ಬಟ್ಟೆಗಳಿಂದ ನಿರ್ಮಿತಗೊಂಡ ಒಂದು ವಾಸದ ಮನೆ ಇದು. ಇಂತಹ ಒಂದು ಮೂಲ ಸೌಕರ್ಯದ ಸಮಸ್ಯೆಯಲ್ಲಿ ಸಿಲುಕಿರುವ ಈ ಅಲೆಮಾರಿಗಳ ಜೀವನ ಹೀಗಿದೆ. ಬ್ರಿಟಿಷರ ಅಪರಾಧಿ ಬುಡಕಟ್ಟು ಕಾಯ್ದೆಯಿಂದ ಬಳಲಿ ಬೆಂಡಾದ ಸಮುದಾಯವಿದು. ಈ ಬುಡಕಟ್ಟು ಜನಾಂಗಕ್ಕೆ ಶಾಪವಾಗಿ ಅಂದು ಪರಿಣಮಿಸಿದ್ದೇ ಈ ಬ್ರಿಟಿಷರ ಕಾಯ್ದೆ. 2005ರಲ್ಲಿ ಕೇಂದ್ರ ಸರ್ಕಾರ
ವಿಮುಕ್ತ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡುತ್ತದೆ. ಅಂದಿನಿಂದ ಇವರ ಜೀವನ ಸುಧಾರಿಸಿದರೂ ಇಂದಿಗೂ ಇವರು ದುಸ್ಥಿತಿಯಲ್ಲಿದ್ದಾರೆ. ಒಂದು ತಿಂಗಳೆಲ್ಲ ನಾವು ಅಡ್ಡಾಡ್ತೀವಿ. ಈ ಕಡೆ ಊರವರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಸ್ಸವನ್ನು ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಮಿಗತಾ ಟೈಮೆಲ್ಲ ನಾವೆಲ್ಲ ಮದುವೆಗೆಲ್ಲ ಹೋಗ್ತೀವಿ ವಾದ್ಯ ಮಾಡೋಕ್ಕೆ ಬಸ್ಸವನ್ನು ಹಿಡ್ಕೊಂಡು ಹೋಗೋದು ನಮ್ಮದು ಇದೇ ಕೆಲಸ. ಎಲ್ಲೇನೋ ಜಾಗ ಇದ್ದರೆ ಅಲ್ಲಿ ನಿಮ್ಮಂಥವ್ರು ಯಾರನ್ನ ಇದ್ದರೆ ಅಲ್ಲಿ ಜಾಗ ಹಿಡಿದ್ರೆ ಹಿಡ್ಕೊಂಡು ಅಲ್ಲಿರೋದು. ಇಲ್ಲಿ 2 ಜೋಪಡಿ ಆಡ್ಕೊಂಡಿದ್ದೀವಿ ನಾವು. ಜಾಗ ಇಲ್ಲ ಇಲ್ಲಿ. ಜಾಸ್ತಿ ಮಳೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಇರೋದೇನೋ ಹಂಗೆ ಟಾರ್ಪಾಲ್ ಹಾಕ್ಕೊಂಡು ಇರ್ತೀವಿ. ಹಸುಗಳಿಗೆಲ್ಲ ಟಾರ್ಪಾಲ್ ಹಾಕ್ಕೊಳ್ತೀವಿ. ನಾವೆಲ್ಲ 3 ಫ್ಯಾಮಿಲಿ ಇದ್ದೀವಿ ಸರ್. ನಮಗೆಲ್ಲ 8 ಗಂಟೆ ಹೋದರೆ ಮತ್ತೆ 12 ಗಂಟೆಗೆಲ್ಲ ನಾವು ಮನೆಗೆ ಬರ್ತೀವಿ. ಮತ್ತು ಹಸುಗೆಲ್ಲ ಹುಲ್ಲು ತೊಗೊಂಡು ಬರಬೇಕು. ಇಲ್ಲಿಂದ 15 ಕಿಲೋಮೀಟ್ರು ಹಸು ಹುಲ್ಲು ಬೆಲ್ಲಂದೂರಿಗೆ ಹೋಗಿ ಹುಲ್ಲು ತೊಗೊಂಡು ಬರಬೇಕು. ಅದಕ್ಕೆಲ್ಲ ಸಾಕಬೇಕು. ಒಂದು ತಿಂಗಳಿಗೆ 5 ಮೂಟೆ 6 ಮೂಟೆ ಒಂದೊಂದು ಹಸುಗೆ. ಅದು ದೊಡ್ಡ ಹಸುಗೆ 5 ಮೂಟೆ 6 ಮೂಟೆ ಬೋಸಬೇಕು. ಅದಕ್ಕೆಲ್ಲ ಇದಕ್ಕೆ 2 ಮೂಟೆ ಬೋಸಬೇಕು. ನೆಲುಲ್ಲು ಒಂದು ಬಂದು 500 ರೂಪಾಯಿ ಒಂದು ವರೆ ಬಂದು ಎಲ್ಲ ತಗೊಂಡು ಬರೋದು. ಹಿಂಗೆ ಜೀವನ ಮಾಡೋದು. ಒಂದು ತಿಂಗಳು ಮಾತ್ರ ಸಂಕ್ರಾಂತಿ ಹಬ್ಬ ಬಂದೈತಲ್ಲ, ಈ ತಿಂಗಳು ಮಾತ್ರ ನಾವು ಈ ಜಾಸ್ತಿ ಹೋಗ್ತೀವಿ. ಮಿಕ್ಕತ್ತ ಟೈಮೆಲ್ಲ ಮದುವೆಗೆ ಗುರುಪೂಜೆಗೆ ಹೊಸ ಮನೆಗೆಲ್ಲ ಹೋಗ್ತಾ ಇರ್ತೀವಿ. ನಮ್ಮ ತಾತ ಮುತ್ತಾತನ ನಮ್ಮ ಕಾಲಿಗೆ ಹಿಂಗೆ ಬಂದೈತಲ್ಲ, ಅದರಿಂದ ನಾವು ಹಿಂಗೆ ಜೀವನ ಮಾಡ್ತಾಯಿದ್ವಿ ಅಷ್ಟೇ. ಅದು ನಮ್ಮ ಮಕ್ಕಳು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪರು ನಮಗೆ ಕೊಟ್ಟವ್ರೆ, ನಮ್ಮದಿಂದ ಲಾಸ್ಟ್ ಆಗುತ್ತೆ. ಕಷ್ಟ ಅಲ್ಲ ಸರ್, ಯಾಕೆ ಕಷ್ಟ ಆಗಲ್ಲ ಸರ್? ನೋಡಿ ಇವಾಗ ನಾವು ಇಲ್ಲಿದ್ದೀವಿ ಚಳಿಗಾಳಿಗೆ, ನಾವು ಇಲ್ಲೇ ಅಲ್ಲಿ ಮಲ್ಕೋಬೇಕು. ನಾವು ಚಳಿ ಜಾಸ್ತಿ ಆಗುತ್ತೆ. ಏನು ಮಾಡೋಣ? ಜೀವನ ಮಾಡಬೇಕಲ್ಲ ಸರ್, ಯಾವುದೊಂದು ಜೀವನ ಮಾಡಬೇಕು ನಾವು. ಈ ಪಶುಪಾಲಕ ಅಲೆಮಾರಿಗಳು ಪ್ರತಿನಿತ್ಯ ಭಿಕ್ಷೆ ಬೇಡಲು ತೆರಳುತ್ತಾರೆ. ಪಶುಗಳಿಗೆ ಮೈ ಮೇಲೆ ಬಣ್ಣದ ಬಟ್ಟೆ ಹಾಕಿ, ಕೊಂಬುಗಳಿಗೆ ವಿವಿಧ ರೀತಿಯಲ್ಲಿ ಸಿಂಗಾರ ಮಾಡಿ ಅವುಗಳ ಜೊತೆಗೆ ಭಿಕ್ಷಾಟನೆಗೆ ತೆರಳುತ್ತಾರೆ. ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಹಣವನ್ನು ಪಡೆದು ಹಿಂತಿರುಗುತ್ತಾರೆ. ಭಿಕ್ಷಾಟನೆಯಲ್ಲಿ ಬಂದಂತಹ ಹಣ ಮತ್ತು ದವಸ ಧಾನ್ಯದಿಂದ ಜೀವನವನ್ನು ಮಾಡುತ್ತಾರೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸದಾ ಅಲೆಯುತ್ತಿರುವ ಈ ಅಲೆಮಾರಿಗಳ ಮಕ್ಕಳ ಶಿಕ್ಷಣವಂತೂ ಬಹುದೂರ. ಒಂದೇ ಸ್ಥಳದಲ್ಲಿ ಇರದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರುತ್ತಾರೆ. ಜಾನುವಾರುಗಳು, ಅವುಗಳ ಜೊತೆಗೆ ಜೀವನ, ಇದೇ ಈ ಪಶುಪಾಲಕ ಅಲೆಮಾರಿಗಳ ಜೀವನ. ಇನ್ನಾದರೂ ಬುಡಕಟ್ಟು ಜನಾಂಗ ಮತ್ತು ಅಲೆಮಾರಿಗಳ ಜೀವನ ಶೈಲಿ ಬದಲಾಗಲಿ. ಇಲ್ಲಿ ಆಶೀರ್ವಾದ ಮಾಡು, ಅವರಿಗೆಲ್ಲ ಒಳ್ಳೇದಾಗಬೇಕಂತ.